ಕೇಳಿಸ್ಕೊಳ್ಳಿ, ನೀವೇನು ಕಳ್ಕೊಂಡಿಲ್ಲ, ನಿಮ್ಗೇನು ಸುಸ್ತಾಗಿಲ್ಲ, ನೀವು ಎಲ್ಲೂ ತಗಲಾಕೊಂಡಿಲ್ಲ. ನಿಮ್ಮ ಹತ್ರ ಒಂದು ಮಾರ್ನಿಂಗ್ ಡಿಸಿಪ್ಲಿನ್ ಇಲ್ಲ ಅಷ್ಟೇ. ಮತ್ತೆ ಇದರಿಂದ ನಿಮ್ಮ ಫ್ಯೂಚರ್ ಅಪಾಯದಲ್ಲಿದೆ. ಪ್ರತಿದಿನ ಇದ್ದ ತಕ್ಷಣ ನಿಮ್ಗೆ ನೀವು ಪ್ರಶ್ನೆ ಕೇಳ್ತೀರಾ, ನನಗೆ ಯಾಕೆ ಸುಸ್ತಾಗ್ತಿದೆ ಈ ದಿನ ಶುರು ಆಗೋದಕ್ಕಿಂತ ಮುಂಚೆ? ಯಾಕೆ ನನ್ನ ಮೈಂಡ್ ಯಾವಾಗ್ಲೂ ಡಿಸ್ಟ್ರಾಕ್ಟೆಡ್ ಇರುತ್ತೆ? ಯಾಕೆ ಸಕ್ಸಸ್ ತುಂಬಾ ದೂರ ಕಾಣ್ತಿದೆ? ಮತ್ತೆ ಇಲ್ಲಿದೆ ಅದರ ನಿಜವಾದ ಪ್ರಾಬ್ಲಮ್. ಅದು ನೀವಲ್ಲ, ಅದು ನಿಮ್ಮ ಮಾರ್ನಿಂಗ್ ಹ್ಯಾಬಿಟ್ಸ್. ಪ್ರತಿದಿನ ನೀವು 2 ಚಾಯ್ಸಸ್ ನ ಫೇಸ್ ಮಾಡ್ತೀರಾ. ಒಂದು ನಿಮ್ಮ ಫ್ಯೂಚರ್ ನ ಬಿಲ್ಡ್ ಮಾಡೋದು, ಇನ್ನೊಂದು ನಿಮ್ಮನ್ನ ಹಾಗೆ ಇಡೋದು ಯಾವ ತರ ಈಗ ನೀವಿದ್ದೀರೋ. ಸೊ ಅದಕ್ಕೆ ಇವತ್ತು ನಾನು ನಿಮ್ಗೆ 5 ಮಾರ್ನಿಂಗ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತೀನಿ, ನಿಮ್ಮ ಲೈಫ್ ಡೈರೆಕ್ಷನ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದಕ್ಕೆ. ಯಾಕಂದ್ರೆ ಯಾವಾಗ ನೀವು ನಿಮ್ಮ ಬೆಳಗ್ಗೆನ ಫಿಕ್ಸ್ ಮಾಡ್ತಿರೋ ಆಗ ನಿಮ್ಮ ಇಡೀ ಜೀವನ ನಿಮ್ಮಿಂದ ಫೈಟ್ ಮಾಡೋದು ನಿಲ್ಲಿಸುತ್ತೆ. ಮೊದಲನೇ ದಿನ ಶುರು ಮಾಡೋಣ. ನಂಬರ್ 1, ವೇಕ್ ಅಪ್ ಅಟ್ ದ ಸೇಮ್ ಟೈಮ್. ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅಂತ ಇಲ್ಲ, ಆದರೆ ನೀವು ಸೇಮ್ ಟೈಮ್ ಅಲ್ಲಿ ಪ್ರತಿಯೊಂದು ದಿನ ಎದ್ದೇಳ್ಬೇಕು. ಇದು ಕೇವಲ ಬೆಳಗ್ಗೆ ಬಗ್ಗೆ ಮಾತ್ರ ಅಲ್ಲ, ಇದು ನಿಮ್ಮ ಹತ್ರ ಇರೋ ಕಂಟ್ರೋಲ್ ನ ಫೌಂಡೇಶನ್ ಬಿಲ್ಡ್ ಮಾಡೋ ತರ. ಯಾವಾಗ ನೀವು ಬೆಳಗ್ಗೆ ಎದ್ದೇಳುವ ಟೈಮ್ ನ ಮಾಸ್ಟರ್ ಮಾಡ್ಕೋತಿರೋ ಆಗ ನೀವು ನಿಮ್ಮನ್ನೇ ಮಾಸ್ಟರ್ ಮಾಡ್ಕೋತೀರಾ. ಮತ್ತೆ ಯಾವಾಗ ನೀವು ಸೇಮ್ ಟೈಮ್ ಅಲ್ಲಿ ದಿನ ಎದ್ದೇಳ್ತಿರೋ ಆಗ ನೀವು ಅಲಾರಾಮ್ ನ ಟ್ರೈನ್ ಮಾಡ್ತಿರಲ್ಲ, ನಿಮ್ಮ ಮೈಂಡ್ ನ ಟ್ರೈನ್ ಮಾಡ್ತೀರಾ. ಮತ್ತೆ ಯಾವ ದಿನ ನೀವು ಕಂಟ್ರೋಲ್ ನ ವಿನ್ ಆಗ್ತಿರೋ ಆಗ ಲೈಫ್ ನಿಮ್ಮನ್ನ ಹಿಂದೆ ತಳ್ಳೋದನ್ನ ನಿಲ್ಲಿಸುತ್ತೆ. ಒಂದು ಡಿಸಿಪ್ಲಿನ್ ಮಾರ್ನಿಂಗ್ ಬರೀ ನಿಮ್ಮ ದಿನಾನ ಸ್ಟಾರ್ಟ್ ಮಾಡಲ್ಲ, ಅದು ನಿಮ್ಮ ಫ್ಯೂಚರ್ ನ ನಿರ್ಧರಿಸುತ್ತೆ. ನಂಬರ್ 2, ನೋ ಫೋನ್ ಫಾರ್ ದ ಫಸ್ಟ್ ಅವರ್. 90% ಜನ ತಮ್ಮ ಬೆಳಿಗ್ಗೆನ ಇಲ್ಲೇ ಕಳ್ಕೊಳ್ಳೋದು. ಯಾವಾಗ ನೀವು ಎದ್ದೇಳ್ತಿರೋ ನಿಮ್ಮ ಫೋನ್ ಕಡೆ ಹೋಗ್ತೀರಾ, ರೀಲ್ಸ್, ನೋಟಿಫಿಕೇಶನ್ಸ್ ಮೆಲ್ಲಿಗೆ ನಿಮ್ಮ ಫೋಕಸ್ ನ ತೆಗೆಯುತ್ತೆ. ಮತ್ತೆ ಕೆಲವೇ ಕ್ಷಣದಲ್ಲಿ ನಿಮ್ಮ ಬ್ರೈನ್ ಹೈಜಾಕ್ ಆಗುತ್ತೆ, ನಿಮ್ಮ ಎನರ್ಜಿ ಇಳಿಯುತ್ತೆ, ನಿಮ್ಮ ಕ್ಲಾರಿಟಿ ಮಾಯ ಆಗುತ್ತೆ. ಅದಕ್ಕೆ ನಿಮ್ಮ ಉಳಿದಿರೋ ದಿನ ಅಷ್ಟು ಕಷ್ಟ ಅನ್ಸೋದು. ಅದಕ್ಕೆ ನಿಮ್ಮ ಮೊದಲ 1 ಗಂಟೆಯಲ್ಲಿ ಯಾವುದೇ ಫೋನ್ ಯೂಸ್ ಮಾಡಬೇಡಿ. ಮೊದಲು ಬೆಡ್ ಕ್ಲೋಸ್ ಮಾಡಿ, ಒಂದು ಗ್ಲಾಸ್ ನೀರ್ ಕುಡೀರಿ, ಸೂರ್ಯನ ಬೆಳಕು ತಗೊಳ್ಳಿ. ಈ ಒಂದು ಸಿಂಗಲ್ ಆಕ್ಷನ್ ನಿಮ್ಮ ಇಡೀ ದಿನನ ಡಿಸೈಡ್ ಮಾಡೋದು. ದಿನದ ಮೊದಲನೇ ಗಂಟೆ ಗೆಲ್ಲಿ, ಯಾಕಂದ್ರೆ ಯಾವ ವ್ಯಕ್ತಿ ಬೆಳಗ್ಗೆನ ಗೆಲ್ತಾನೋ ಅವನು ಆ ದಿನನ ಮೊದಲೇ ಗೆದ್ದಿರ್ತಾನೆ. ನಂಬರ್ 3, ಮೂವ್ ಯುವರ್ ಬಾಡಿ. ಪ್ರತಿದಿನ ಬೆಳಿಗ್ಗೆ ನೀವು ಇದರ ಆಪೋಸಿಟ್ ಮಾಡ್ತೀರಾ. ನೀವು ಒಂದ್ ಕಡೆ ಕೂತ್ಕೋತೀರಾ, ಸ್ಕ್ರೋಲ್ ಮಾಡ್ತೀರಾ, ನಿಮ್ಮ ಸಿಸ್ಟಮ್ ನ ಬಂದ್ ಮಾಡ್ತೀರಾ. ಮತ್ತೆ ಆಮೇಲೆ ನೀವು ಕೇಳ್ತೀರಾ, ಯಾಕೆ ನನಗೆ ಸುಸ್ತಾಗ್ತಿದೆ, ಫೋಕಸ್ ಯಾಕೆ ಆಗ್ತಿಲ್ಲ ಅಂತ. ಮೂವ್ಮೆಂಟ್ ಕೇವಲ ಫಿಟ್ನೆಸ್ ಬಗ್ಗೆ ಮಾತ್ರ ಅಲ್ಲ, ಇದು ಆಕ್ಟಿವೇಶನ್ ಬಗ್ಗೆ ಇರೋದು. ಇದು ಮ್ಯಾಟರೇ ಆಗಲ್ಲ 10 ಪುಷಪ್ಸ್, 5 ನಿಮಿಷ ಸ್ಟ್ರೆಚ್ ಅಥವಾ ಫುಲ್ ವರ್ಕೌಟ್ ಇರಬಹುದು. ಯಾವ ಕ್ಷಣ ನೀವು ಮೂವ್ ಆಗ್ತಿರೋ ನಿಮ್ಮ ಸಿಸ್ಟಮ್ ಎದ್ದೇಳುತ್ತೆ, ದೇಹದಲ್ಲಿ ಎಂಡೋರ್ಫಿನ್ ಸರಿಯುತ್ತೆ, ಆಕ್ಸಿಜನ್ ರೇಸ್ ಆಗುತ್ತೆ, ಎನರ್ಜಿ ಆನ್ ಆಗುತ್ತೆ. ಅದಕ್ಕೆ ಏನಾದ್ರೂ ನಿಮ್ಗೆ ಕ್ಲಾರಿಟಿ ಬೇಕಂದ್ರೆ ಮೂವ್, ನಿಮ್ಗೆ ಏನಾದ್ರೂ ಎನರ್ಜಿ ಬೇಕಂದ್ರೆ ಮೂವ್, ನೀವು ಜೀವಂತವಾಗಿ ಫೀಲ್ ಮಾಡ್ಬೇಕಂದ್ರೆ ಮೂವ್ ಮಾಡಿ. ಒಂದೇ ಕಡೆ ಕೂತ್ಕೊಂಡಿರೋದು ಸ್ಲೋ ಇದ್ದ ಹಾಗೆ ಮೋಷನ್ ಇಮೋಷನ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಜಗತ್ತಿನ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಮೊದಲು ಮೂವ್ ಮಾಡ್ತಾರೆ, ಆಮೇಲೆ ಥಿಂಕ್ ಮಾಡ್ತಾರೆ. ನಿಮ್ಮ ಬಾಡಿನ ಕಂಟ್ರೋಲ್ ಮಾಡಿ, ಮತ್ತೆ ನೀವೇ ನಿಮ್ಮ ದಿನಾನ ಕಂಟ್ರೋಲ್ ಮಾಡ್ತೀರಾ. ನಂಬರ್ 4, ಈಟ್ ಪ್ರೋಟೀನ್ ಅಟ್ ಬ್ರೇಕ್ಫಾಸ್ಟ್. ತುಂಬಾ ಜನ ಅವರ ದಿನಾನ ಶುಗರ್ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅವರು 10 ಗಂಟೆ ಅಷ್ಟರಲ್ಲಿ ಕ್ರಾಶ್ ಆಗಿರೋ ತರ ಫೀಲ್ ಮಾಡ್ತಾರೆ. ಯಾಕೆ ನಾನು ಫೋಕಸ್ ಮಾಡೋದಕ್ಕಾಗ್ತಿಲ್ಲ ಅಂತ. ಇಲ್ಲಿದೆ ಅದರ ನಿಜವಾದ ಸತ್ಯ. ಶುಗರ್ ನಿಮಗೆ ಒಂದು ಸ್ಪೈಕ್ ಕೊಡುತ್ತೆ, ಪ್ರೋಟೀನ್ ನಿಮಗೆ ಕಂಟ್ರೋಲ್ ಕೊಡುತ್ತೆ. ಪ್ರೋಟೀನ್ ನಿಮ್ಮ ಬ್ಲಡ್ ಶುಗರ್ ನ ಸಮವಾಗಿ ಇಡುತ್ತೆ. ಅದು ನಿಮಗೆ ಒಂದು ಸಸ್ಟೈನ್ ಸ್ಥಿರ ಎನರ್ಜಿ ಕೊಡುತ್ತೆ, ಬೇರೆ ಫುಡ್ ತರ ಸ್ಪೈಕ್ ಅಂಡ್ ಕ್ರಾಶ್ ಕೊಡಲ್ಲ. ಅದು ನಿಮ್ಮನ್ನ ಫುಲ್ ಇಟ್ಟು ನಿಮ್ಮ ಮಸಲ್ ನ ಫ್ಯೂಲ್ ಮಾಡುತ್ತೆ, ನಿಮ್ಮ ಮೈಂಡ್ ನ ಶಾರ್ಪ್ ಮಾಡುತ್ತೆ. ಪನೀರ್, ಪ್ರೋಟೀನ್ ಶೇಕ್, ಬಾಯ್ಲ್ಡ್ ಎಗ್ ಯಾವುದು ನಿಮಗೆ ವರ್ಕ್ ಆಗುತ್ತೋ ಅದು. ಆದ್ರೆ ನಿಮ್ಮ ಬಾಡಿಯ ರೂಪದಲ್ಲಿರೋ ಮಷೀನ್ ಗೆ ಗುಡ್ ಫ್ಯೂಯಲ್ ಮಾಡಿ. ಕಸದ ತರ ನೋಡ್ಬೇಡಿ ಅಷ್ಟೇ. ಯಾಕಂದ್ರೆ ನೀವು ಏನ್ ತಿಂತಿರೋ ಅದಾಗ್ತೀರಾ. ಮತ್ತೆ ಏನು ವ್ಯತ್ಯಾಸನೇ ಬೀಳಲ್ಲ ಅನ್ನೋ ರೀತಿ ತಿಂದ್ರೆ ನೀವು ಅದೇ ರೀತಿ ಬದುಕ್ತೀರಾ. ಏನು ವ್ಯತ್ಯಾಸನೇ ಬೀಳಲ್ಲ ಅನ್ನೋ ರೀತಿ. ನಂಬರ್ 5, ಡೂ ದ ಹಾರ್ಡೆಸ್ಟ್ ಟಾಸ್ಕ್ ಫಸ್ಟ್. ತುಂಬಾ ಜನ ಬೆಳಿಗ್ಗೆ ಡಿಸ್ಕಂಫರ್ಟ್ ನ ಅವಾಯ್ಡ್ ಮಾಡ್ತಾರೆ. ಅವರು ಇಮೇಲ್ಗೆ ಆನ್ಸರ್ ಮಾಡ್ತಾರೆ, ಮೆಸೇಜ್ ಚೆಕ್ ಮಾಡ್ತಾರೆ, ಅವರು ಪ್ರೊಡಕ್ಟಿವ್ ಆಗಿ ಫೀಲ್ ಮಾಡೋದಕ್ಕೆ ಬಿಸಿ ವರ್ಕ್ ಮಾಡ್ತಾರೆ. ಆದ್ರೆ ಸತ್ಯ ಏನಂದ್ರೆ ನಿಮ್ಮ ವಿಲ್ ಪವರ್ ಬ್ಯಾಟ್ರಿ ತರ ಇದೆ. ಅದು ಬೆಳಿಗ್ಗೆ ಮಾತ್ರ ಫುಲ್ ಚಾರ್ಜ್ ಇರುತ್ತೆ, ಮತ್ತೆ ಪ್ರತಿಯೊಂದು ಡಿಸಿಷನ್, ಪ್ರತಿಯೊಂದು ಡಿಸ್ಟ್ರಾಕ್ಷನ್, ಪ್ರತಿಯೊಂದು ಸ್ಕ್ರೋಲ್ ಬ್ಯಾಟ್ರಿನ ಡ್ರೈನ್ ಮಾಡುತ್ತೆ. ಅದಕ್ಕೆ ಫಸ್ಟ್ ನಿಮ್ಮ ಹಾರ್ಡೆಸ್ಟ್ ಟಾಸ್ಕ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ನ ಅಟ್ಯಾಕ್ ಮಾಡಿ. ಸ್ಕ್ರೋಲ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ಕೆಳದೋಗೋದಕ್ಕಿಂತ ಮುಂಚೆ, ಸುಮ್ನೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ, ನಿಮ್ಮ ಬ್ರೈನ್ ನಿಮಗೆ ಆಗಲ್ಲ ಮಾಡಬೇಡ ಅನ್ನೋದಕ್ಕಿಂತ ಮುಂಚೆ ಅದನ್ನ ಮೊದಲು ಮಾಡಿ. ಯಾವುದನ್ನ ನೀವು ಅವಾಯ್ಡ್ ಮಾಡ್ತಿದ್ರೋ, ಯಾವುದು ನಿಮಗೆ ಭಯ ಪಡಿಸುತ್ತೋ, ಯಾವುದು ನಿಮಗೆ ಲೈಫ್ ಅಲ್ಲಿ ಮುಂದೆ ತಳ್ಳುತ್ತೋ ಅದನ್ನ ಮಾಡಿ. ಇದೇ ರೀತಿ ಲೆಜೆಂಡ್ಸ್ ಆಗೋದು. ಇವು ಕೇವಲ ಹ್ಯಾಬಿಟ್ಸ್ ಅಲ್ಲ, ಇವುಗಳು ಸಿಸ್ಟಮ್. ಅದು ನಿಮ್ಮ ಫ್ಯೂಚರ್ ನ ಬಿಲ್ಡ್ ಮಾಡೋದು. ನಿಮಗೆ ಮೋಟಿವೇಶನ್ ಅವಶ್ಯಕತೆನೆ, ಅದಕ್ಕಿಂತ ಜಾಸ್ತಿ ನಿಮಗೆ ರಿಪಿಟೇಷನ್ ಬೇಕು. ಅದಕ್ಕೆ ನಿಮ್ಮ ಮೊದಲ ಗಂಟೆನ ಪ್ರೊಟೆಕ್ಟ್ ಮಾಡಿ. ಯಾವುದೇ ಇಮೋಷನ್ ಇಲ್ಲದೆ ಒಂದು ಕೆಲಸನ ಎಕ್ಸಿಕ್ಯೂಟ್ ಮಾಡಿ. ಡಿಸಿಪ್ಲಿನ್ ಗೆ ನಿಮ್ಮ ಕಷ್ಟವಾದ ಭಾರ ಎತ್ತೋದಕ್ಕೆ ಬಿಡಿ. ಯಾಕಂದ್ರೆ ಯಾವ ಲೈಫ್ ನಿಮಗೆ ಬೇಕಿದೆಯೋ ಅದನ್ನ ಒಂದೇ ದಿನದಲ್ಲಿ
ಬೆಳೆಸೋದಕ್ಕಾಗಲ್ಲ, ಅದನ್ನ ಪ್ರತಿ ಬೆಳಿಗ್ಗೆ ಬೆಳೆಸಬೇಕಾಗತ್ತೆ ಯಾವಾಗ ಯಾರು ನಿಮ್ಮನ್ನ ನೋಡ್ತಿರಲ್ಲ. ಮತ್ತೆ ನೀವೇನಾದ್ರೂ ನಿಮ್ಮ ಮಾರ್ನಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ರೆಡಿ ಇದ್ರೆ ಆಗ ಕಮೆಂಟ್ ಮಾಡಿ ಮಾರ್ನಿಂಗ್ ಪೀಪಲ್ ಅಂತ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧೈರ್ಯ ಮೋಟಿವೇಶನ್ಗೆ, ಯಾಕಂದ್ರೆ ಇಲ್ಲೇ ಡಿಸಿಪ್ಲಿನ್ ಬೆಳೆಯೋದು. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ನಿಮ್ಗೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.